ಅವ್ರನ್ನ ಯಾರ್ರೀ ಮದ್ವೆ ಆಗ್ತಾರೆ ಅಂತಾನೂ ಹೇಳಿದೀನಿ. ನೀವೇ ಹೇಳಿದಿರಾ? ಎಸ್, ನಮ್ಮ ತಾಯಿಗೆ ಯಾರೋ ಹೇಳಿದ್ರಂತೆ, ಅಯ್ಯೋ 3 ತಿಂಗಳಲ್ಲಿ ವಾಪಸ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ಅವಳು ಸತ್ತೇ ಹೋಗ್ತಾಳಲ್ಲಿ ಅಂತಾನು ಹೇಳಿದ್ರಂತೆ. ಆಲ್ ದಟ್ ದೇ ಹ್ಯಾಡ್ ಟೋಲ್ಡ್. ಕಷ್ಟ ದಿನಗಳು, ನನ್ನ ಸೋ ಕಾಲ್ಡ್ ಕಷ್ಟ ದಿನಗಳು ಲೈಫಲ್ಲಿ ನಾನು ಅಲ್ಲೇ ಕಳ್ತಿದ್ದೆ. ಆಯ್ತು, ನನಗೆ ಗೊತ್ತಿರಲಿಲ್ಲ. ಬಟ್ ಆತನಿಗೆ ಆತ ಏನು ಅಂತ ಗೊತ್ತಿಲ್ವಾ? ಏನ್ ಮಾಡ್ತಾ ಇದ್ದಾರೆ? ವಾಟ್ ಇಸ್ ಇಂಡಸ್ಟ್ರಿ ಡೂಯಿಂಗ್? ನನ್ನನ್ನು ತುಂಬಾ ಸರಿ ಪ್ರೊಫೆಷನಲಿ ಕಟ್ ಮಾಡಿದ್ದಾರೆ. ನಾನು 1 ರೂಪಾಯು, ಇನ್ಫ್ಯಾಕ್ಟ್ ನನಗ್ ಬರ್ಬೇಕಾಗಿರೋ ದುಡ್ಡೇ ಬಂದಿಲ್ಲ. ನಾನ್ ಮಾಡಿರೋ ಕಾರ್ಯಕ್ರಮಗಳ ದುಡ್ಡು ಅವ್ರ ಅಕೌಂಟಿಗೆ ಹೋಗಿ ಬಿದ್ದಿರೋದ್ರಲ್ಲೇ ನಂಗೆ ನನ್ನ ಪಾಲ್ ನನಗೆ ಕೊಟ್ಟಿಲ್ಲ. ಅದನ್ನ ತುಂಬಾ ಜನ, ಅಥವಾ ಅವರನ್ನು ಮೊದಲ್ಗೊಂಡಂತೆ ಎಲ್ರು, ಓ ಇವಳು ಸೆಕ್ಸ್ಗೋಸ್ಕರ ಇದನ್ನೆಲ್ಲ ಮಾಡಿದಾಳೆ ಅಂತ ನನ್ನನ್ನ ಲೇಬಲ್ ಮಾಡಕ್ ಟ್ರೈ ಮಾಡಿದ್ರು. ನನ್ಗಿದೆಲ್ಲ ಆದ್ಮೇಲೆ, ಅಂದ್ರೆ ಒಬ್ಬ ವ್ಯಕ್ತಿಯ ಹೊರಗಡೆ ತೋರಿಸೋ ಮುಖ ಹೀಗಿರುತ್ತೆ, ಒಳಗಡೆಯ ಕರಾಳ ಮುಖ ನೋಡಿದ್ಮೇಲೆ ಅನುಭವಿಸೋರು ಗೊತ್ತು. ನೂರೊಂದು ನೆನಪು. ಅಮ್ಮ ವಾಸ್ ದೇರ್. ಅಲ್ಲ, ಅಮ್ಮ ಏನು ಹೇಳಲಿಲ್ವಾ ಅಂತ? ಇಲ್ಲ, ಅಮ್ಮ ವಾಸ್ ನೆವರ್ ಫಾರ್ ದಿಸ್. ಇವನ್ ನಾನೇನೆ ನನ್ನ ಈ ಒಂದು ವಿಚಾರ, ಇವನ್ ಮದ್ವೆ ಅಂತ, ಸೋ ಕಾಲ್ಡ್ ಮದ್ವೆ ಅಂತ ಏನಾಯ್ತು, ಅದರ ಒಂದು ತಿಂಗಳ ಹಿಂದೆನೋ 2-3 ವಾರದ ಹಿಂದೆನೋ ಒನ್ ಆಫ್ ದ ಕಾಮನ್ ಫ್ರೆಂಡ್ಸ್ ಯಾರೋ ಫೋನ್ ಮಾಡಿದಾಗ ಅವ್ರನ್ನ ಯಾರ್ರೀ ಮದ್ವೆ ಆಗ್ತಾರೆ ಅಂತಾನೂ ಹೇಳಿದೀನಿ. ನೀವೇ ಹೇಳಿದಿರಾ? ಎಸ್. ಮೆನಿ ಪೀಪಲ್ ಸೇ ಯು ಆರ್ ಅಂಡರ್ ಸಮ್ ಸ್ಪೆಲ್, ಏನೋ ಆಗ್ಬಿಟ್ಟಿತ್ತು ಅಂತ ಹೇಳ್ತಾರೆ. ನಮ್ಮ ತಾಯಿಗೆ ಯಾರೋ ಹೇಳಿದ್ರಂತೆ, ಅಯ್ಯೋ 3 ತಿಂಗಳಲ್ಲಿ ವಾಪಸ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ಅವಳು ಸತ್ತೇ ಹೋಗ್ತಾಳಲ್ಲಿ ಅಂತಾನು ಹೇಳಿದ್ರಂತೆ. ಆಲ್ ದಟ್ ದೇ ಹ್ಯಾಡ್ ಟೋಲ್ಡ್. ಸೊ ಐ ಡೋಂಟ್ ನೋ ವಾಟ್ ಟ್ರಾನ್ಸ್ಪೈರ್ಡ್, ಬಟ್ ಇಟ್ ಡಿಡ್ ಹ್ಯಾಪನ್. ನಾನು ಅದನ್ನು ಒಪ್ಕೊಳ್ತೀನಿ. ಯಾರೋ ಬಂದಿದ್ರು ಮೊನ್ನೆ ನನಗೆ, ಮೇಡಮ್ ನಿಮ್ದು ವೆಬ್ ಎಲ್ಲ ಕ್ಲೀನ್ ಮಾಡ್ಕೊಟ್ಬಿಡ್ತೀನಿ ನಾನು, ನೋ ಬಡಿ ವಿಲ್ ಇವನ್ ನೋ ಅಂತ. ಐ ಸೆಡ್, ಬಟ್ ದಟ್ ಈಸ್ ದ ಟ್ರೂತ್ ಆಫ್ ಮೈ ಲೈಫ್ ಅಲ್ವಾ. ನಾವು ಅದನ್ನೆಲ್ಲ ಇರೋದನ್ನ ಲಿಂಕ್ಗಳನ್ನ ಅಳಿಸ್ಬಿಟ್ಟಿದ ತಕ್ಷಣ ಆಗಿಲ್ಲ ಆಗಿಲ್ಲ ಅಂತ ಹೇಳಕ್ ಆಗಲ್ವಲ್ಲ. ಬಟ್ ದಟ್ ಈಸ್ ಮೈ ಲೈಫ್. ಬಟ್ ನನಗೆ ಒಂದು ತುಂಬಾ, ಆ ಇವೆಂಟ್ ನನ್ಗೇನು ಪ್ರಾಬ್ಲಮ್ ಮಾಡಲಿಲ್ಲ. ಇವೆಂಟ್ ನಡೆದಿದ್ದು, ಇವೆಂಟ್ ಫೇಲ್ಯೂರ್ ಆಗಿದ್ದು, ಅಥವಾ ನಾನು ವಾಟ್ ಎವರ್ ಐ ವೆಂಟ್ ಥ್ರೂ, ನನ್ನ ಒಂದು ಕಷ್ಟ ದಿನಗಳು, ನನ್ನ ಸೋ ಕಾಲ್ಡ್ ಕಷ್ಟ ದಿನಗಳು ಲೈಫಲ್ಲಿ ನಾನು ಅಲ್ಲೇ ಕಳ್ತಿದ್ದೆ. ನಾನು ಬದುಕಿರೋದೇ ಹೆಚ್ಚು ಅಂತಲೂ ನನಗೂ ಅನ್ಸುತ್ತೆ ಮೆನಿ ಟೈಮ್ಸ್, ಆಯ್ತಾ. ಆದರೆ ಅದಾದ್ಮೇಲೆ ಏನಾಯ್ತು ಅಂತಂದ್ರೆ, ಆ ಇವೆಂಟ್ ಆದ್ಮೇಲೆ ಆ ವ್ಯಕ್ತಿ ನನ್ನ ಮೇಲೆ ಜಿದ್ದು ಸಾಧಿಸಿರೋದು, ಇಲ್ಲಿವರೆಗೂ ಸಾಧಿಸ್ತಾ ಇರೋದು, ಅಥವಾ ಸಮಾಜ ನನ್ನನ್ನ ನಡೆಸ್ಕೊಂಡಿದ್ದು. ಒಂದು ವಿಷಯ ಏನಾಯ್ತು ಅಂದ್ರೆ, ಎವ್ರಿಬಡಿ ಇವ್ರಿಗೇನು ಗೊತ್ತಿರ್ಲಿಲ್ವಾ, ಇವ್ರನ್ನ ಯಾರ್ರೀ ಹೋಗು ಅಂತ. ಆಯ್ತು, ನನಗೆ ಗೊತ್ತಿರಲಿಲ್ಲ. ಬಟ್ ಆತನಿಗೆ ಆತ ಏನು ಅಂತ ಗೊತ್ತಿಲ್ವಾ? ಏನ್ ಮಾಡ್ತಾ ಇದ್ದಾರೆ? ವಾಟ್ ಇಸ್ ಇಂಡಸ್ಟ್ರಿ ಡೂಯಿಂಗ್? ವೈ ಇಸ್ ಇಂಡಸ್ಟ್ರಿ ಸಪೋರ್ಟಿಂಗ್ ಸಚ್ ಏನಂತಾರೆ, ಹಿಪೋಕ್ರೆಟಿಕ್ ಪರ್ಸನ್? ಅಂದ್ರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅದಕ್ಕೆ ನಾನು ಅದನ್ನೆಲ್ಲ ಇವಾಗ ಜಾಸ್ತಿ ಕೇಳೋದು ನಿಲ್ಸ್ಬಿಟ್ಟಿದ್ದೀನಿ. ಐ ಡೋಂಟ್ ರಿಯಲಿ ಕೇಳೋದಲ್ಲ, ಮುಂಚೆಯಿಂದನೂ ಕೇಳಿಲ್ಲ, ನಾನು ಎಲ್ಲೂ ಹೇಳೇ ಇಲ್ಲ. ಅವಾಗಿನ ವಯಸ್ಸು ತುಂಬಾ ಚಿಕ್ಕದು, ತುಂಬಾ ಇನ್ನೂ ಚಿಕ್ಕದವಾಗ. ಆ ಏಜ್ ಅಲ್ಲಿ ಮೆಚುರಿಟಿ ಲೆವೆಲ್ ಇವಾಗಿರೋಷ್ಟು ನಿಮ್ಗೆ ಇರ್ತಾ ಇರ್ಲಿಲ್ಲ. ಆಮೇಲೆ ಏನ್ ಗೊತ್ತಾ, ನನ್ನ ಮೇಲೆ ಸುಳ್ಳು ಕೇಸ್ ಎಲ್ಲ ಹಾಕ್ಸಿದ್ರು. ಎಕ್ಸಾಕ್ಟ್ಲಿ. ಆಮೇಲೆ ಯಾರೋ ನನಗೆ, ಇವಾಗ ನಾನೊಂದು ಈ ನೈವೇಲಿ ಲಿಗ್ನೈಟ್ ಇದೆ ಕಮಿಷನ್ ಅಂತೆಲ್ಲ ಇದೆ, ಅದಕ್ಕೆಲ್ಲ ತುಂಬಾ ನಾನು ರೇಡಿಯೋ ಜಿಂಗಲ್ಸ್ ಮಾಡ್ತಾ ಇದ್ದೆ. ಯೂಸ್ ಟು ಡೂ ಅ ಲಾಟ್ ಆಫ್ ರೇಡಿಯೋ ಜಿಂಗಲ್ಸ್. ಯಾರಿಗೋ ಮಾಡ್ಕೊಟ್ರೆ ಅವರಿಂದ ನನಗೆ ದುಡ್ಡು ಬರ್ದಿರೋ ಹಂಗ್ ಮಾಡೋದು ತುಂಬಾ ಕಡೆಯಿಂದ ಮಾಡಿದೆ. ಟ್ರೂ, ಅವೆಲ್ಲ ನಡೆಯುತ್ತೆ ಇನ್ನೂನು. ಬಟ್ ಜನ ಕೇಳ್ತಾ ಇದಾರಲ್ಲ ಅವ್ರ ಮಾತನ್ನ. ಹೆಂಗೆ ಎದುರಿಸಿದ್ರಿ ಅದನ್ನೆಲ್ಲ ನೀವು ಚಾಲೆಂಜಸ್ನ? ಐ ಹ್ಯಾವ್ ಲೆಫ್ಟ್ ಇಟ್ ಟು ಗಾಡ್. ಇವಾಗ ಇಲ್ಲಿ ತನಕ ಕಾಪಾಡಿದಂತಾನೆ ದೇವರು ಮಾಡ್ತಾನೆ ಅಂತ, ಆ ತರ ಒಂದು ಭರವಸೆಯಲ್ಲಿ, ಒಂದು ನಂಬಿಕೆಯಲ್ಲಿ ಐ ಹ್ಯಾವ್ ಲೆಫ್ಟ್ ಇಟ್ ಟು ಗಾಡ್. ಇದು ಕರೆಕ್ಟ್, ಇದೆಲ್ಲ ಆಯ್ತು. ವಾಟ್ ಎವರ್ ಏನೇನು ಆಗ್ಬಾರ್ದಾಗಿತ್ತು, ಯಾರ ಜೀವನದಲ್ಲೂ ಆಗ್ಬಾರ್ದವೆಲ್ಲಾನು, ಅದು ಆಯ್ತು. ಬಟ್ ಅದಾದ್ಮೇಲೆ ನಿಮ್ದು ವಯಸ್ಸು ಚಿಕ್ಕದು, ಎಲ್ಲೂ ಕೂಡ ನೀವು ಬೇರೆ ಒಂದು ಇವೆಂಟ್ಗೋ ಅಥವಾ ಬೇರೆ ಒಂದು ಜೀವನನ ಹೊಸದಾಗಿ ನೋಡ್ಕೋಬಹುದು ಅಂತನೋ ಅನ್ನೋದು ಬರ್ಲಿಲ್ವಾ ನಿಮ್ಗೆ? ಇಲ್ಲ, ಐ ವಾಸ್ ಸೋ ಸ್ಕೇರ್ಡ್. ಗೊತ್ತಾ, ಇದಾದ್ಮೇಲೆ ನನಗೆ ಒಂಥರ ಒನ್ಸ್ ಬಿಟನ್ ಟ್ವೈಸ್ ಶೈ ಅಂತಾರಲ್ಲ, ಆ ಥರ ನಾನು ತುಂಬ, ನನಗಿದೆಲ್ಲ ಆದಮೇಲೆ, ಅಂದರೆ ಒಬ್ಬ ವ್ಯಕ್ತಿಯ ಹೊರಗಡೆ ತೋರಿಸೋ ಮುಖ ಹೀಗಿರುತ್ತೆ, ಒಳಗಡೆಯ ಕರಾಳ ಮುಖ ನೋಡಿದ್ಮೇಲೆ ಅನುಭವಿಸೋರು ಗೊತ್ತು ಎಷ್ಟು ಕರಾಳವಾದ ಮುಖ ಅದು ಅಂತಂದ್ರೆ, ಅವಾಗ ಯಾರನ್ನು ನೀವು ಈ ಥರ ಫೇಸ್ ವ್ಯಾಲ್ಯೂ ತಗೊಳಕ್ ಆಗೋದೇ ಇಲ್ಲ. ನನಗಂತೂ ತುಂಬಾನೇ ಭಯ, ಅಂದ್ರೆ ಭಯ ಇನ್ ಟರ್ಮ್ಸ್ ಆಫ್
ಇವಾಗ ನಗ್ನಗ್ತಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಇನ್ನು ಒಳಗಡೆ ಏನಿರುತ್ತೋ ಏನೋ ಬೇಡಪ್ಪ ಅಂತ. ಇಟ್ ಈಸ್ ಅಂದರೆ ಅದಷ್ಟು ಕೆಟ್ಟ ಪರಿಣಾಮ ಬಿದ್ದಿದೆ ನನ್ನ ಮೇಲೆ. ಇಂಪ್ಯಾಕ್ಟ್ it has made a huge, it has affected my trusting people. I can't trust anybody. ನಿಮ್ಮ ಲೈಫ್ ಜೊತೆಗೆ ಈ ಎಲ್ಲ ಈ ಇವೆಂಟು, ಈ ಘಟನೆಗಳು ನಿಮ್ಮ ಕೆರಿಯರ್ ಮೇಲೂ ಇಂಪ್ಯಾಕ್ಟ್ ಆಯ್ತಾ? ಹಾಂ, ನನ್ನನ್ನು ತುಂಬ ಸರಿ ಪ್ರೊಫೆಷ್ನಲಿ ಕಟ್ ಮಾಡಿದ್ದಾರೆ, ತುಂಬ ಸಲಿ. ಸೊ ನಾನು ಅದನ್ನು ಹೇಗೆ ನೋಡ್ತೀನಿ ಅಂತಂದರೆ, ನಾವು ಬೆಳಿಬೇಕಾಗಿರುತ್ತೆ. ಒಂದ್ಸತಿ ನಾನು ಇದನ್ನ ಐ ರಿಮೆಂಬರ್, ಸೂಲಿಬೆಲೆ ಅವರು ಹೇಳಿದರು, ಬದುಕು ಅಂದರೆ ಏನು ಅಂದರೆ ಸುತ್ತಲೂ ಎಲ್ಲರೂ ಇದು ಬದುಕಲೇಬಾರ್ದು ಅಂತ ಒತ್ತಿ ಹಿಂಗೆ ಅಮುಕ್ಕೆ ಅದನ್ನು ಮುಗಿಸಕ್ಕೆ ಟ್ರೈ ಮಾಡ್ತಾರಲ್ಲ, ಆಗ ಎದ್ದು ನಿಂತ್ಕೊಳ್ಳೋದೇ ಬದುಕು. ಐ ಆಲ್ವೇಸ್ ಫೀಲ್ ಹೌದು, ಇದೇ ಕರೆಕ್ಟು. ಸೊ ನನ್ಗೆ ಅದು ಇವಾಗ ಇನ್ನೂ ಒಂಥರ ಮನವರಿಕೆ ಆಗೋಗಿದೆ. ನನ್ನ ಸುತ್ತಲೂ ಇರೋರು ನನ್ನ ವಿರುದ್ಧ ಹೋಗ್ತಾ ಇದ್ದಾರೆ, ಅಥವಾ ನನ್ನನ್ನು ಇಫ್ ದೇ ಆರ್ ಟ್ರೈಂಗ್ ಟು ಡಿಮನೈಸ್ ಮೀ ಅಂದರೆ ನಾನು ಸರಿಗಿದ್ದೀನಿ ಅಂತ ನಂಗೆ ಅರ್ಥ ಆಗೋಗ್ತಾ ಇದೆ. ಇಫ್ ಯಾರು ನನಗೆ ಜೊತೆ ಬರ್ತಾ ಇಲ್ಲ ಅಂದರೆ ನಾನು ಸರಿ ಇದ್ದೀನಿ ಅಂತ ನಂಗೆ ಅರ್ಥ ಆಗೋಗ್ತಾ ಇದೆ. ದಟ್ ಈಸ್ ಗಿವಿಂಗ್ ಮಿ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಬಹುಶಃ ನೀವು ಇಷ್ಟು ಸ್ಟ್ರಾಂಗ್ ಆಗೋಕ್ಕೆ ಅಥವಾ ಈ ರೀತಿ ಹೆಚ್ಚಿನ ಕೆಲಸಗಳು ಇನ್ನಷ್ಟು ಮಾಡೋಕ್ಕೆ ಈ ಇನ್ಸಿಡೆಂಟ್ ಎಲ್ಲ ಒಂದು ನಿಮಗೆ ನಿಮ್ಮನ್ನು ಹುರಿದುಂಬಿಸ್ತಾ ಒಂಥರ, ಅಂದರೆ ಹುರಿದುಂಬಿಸೋದು ಅನ್ನೋ ಪದ ತಪ್ಪಾಗ್ಬೋದು, ಬಟ್ ನಿಮ್ಮನ್ನ ಒಂದು ಪ್ರೂವ್ ಮಾಡ್ಕೊಳ್ಳೋಕ್ಕೆ ನಿಮ್ಗೊಂದು ಅವಕಾಶ ಸಿಗುವಾಗ ಆಯ್ತಾ ಇದು ಇನ್ನಷ್ಟು ವಿಚಾರಗಳಿದು? ಅಲ್ಲ, ಆಗ್ತಾ ಇದೆ, ಬಟ್ ಇನ್ ದ ಮೀನ್ ಟೈಮ್ ಡ್ಯಾಮೇಜ್ ಮಾಡೋದು ನಡೀತಾನೆ ಇದೆ. ಇವಾಗ ನಾನು ರಾಜು ಸರ್ದ್ ಹೇಳಿದ್ನಲ್ವಾ, ರಿಫ್ಲೆಕ್ಷನ್ಸ್ ಮಾಡಿದ್ವಲ್ಲ 10-11 ರಾಜ್ಯಗಳಲ್ಲಿ ಮಾಡಿ, ಫಿನಾಲೆ ಚೌಡಯ್ಯಲ್ಲಿ ಮಾಡಿ, ಅಂತ ಗ್ರೇಟ್ ಘಟಾನುಘಟಿಗಳೆಲ್ಲ ಬಂದು ಅದನ್ನೆಲ್ಲ ಹರಿಸಿದಾಗ ಇವರ ಒಬ್ಬ ಸ್ನೇಹಿತರನ್ನ ನಾನು ನಂಬಿ, ನನಗೂ ತುಂಬಾ ವರ್ಷದ ಪರಿಚಯ ಇವರು ಅಂತ ಹೇಳ್ಬಿಟ್ಟು ಅವರಿಗೆ ಆ ವಿಡಿಯೋ ಮಾಡೋ ಒಂದು ಇದನ್ನ ಕೊಟ್ಟೆ, ಕಾಂಟ್ರಾಕ್ಟ್. ವಿಡಿಯೋನೇ ಇಲ್ಲ, ದುಡ್ಡೆಲ್ಲ ಪೇ ಮಾಡಾಗೋಗಿದೆ, ಬಟ್ ದೇರ್ ಇಸ್ ಸಮ್ ಪ್ರಾಬ್ಲಮ್ ವಿತ್ ಹಾರ್ಡ್ ಡ್ರೈವ್, ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿವರೆಗೂ ಒಂದು ವಿಡಿಯೋನು ನನ್ನ ಕೈ ಕೊಟ್ಟಿಲ್ಲ, ಒಂದು ಕ್ಲಿಪ್ಪು ಇಲ್ಲ. ಬಟ್ ಐ ಹ್ಯಾವ್ ಪೇಡ್ ಫುಲ್. ಇದನ್ನ ನೀವು ಯಾವ ತರ ನೋಡ್ತೀರಾ? ಹೌ ವಿಲ್ ಯು ರೀಡ್ ದಿಸ್ ಹೋಲ್ ಆಕ್ಷನ್? ಅಂಡ್ ಒನ್ ಮೋರ್ ಫ್ರ್ಯಾಂಕ್ ಕ್ವಶನ್, ಒಬ್ಬ ಕಾಮನರ್ ಆಗಿ ಪ್ರಶ್ನೆ, ಅಂದರೆ ನಮಗೆಲ್ಲ ಈ ಕಡೆಯಿಂದ ನೋಡಿದಾಗ ಕೇಳುವಂಥ ಪ್ರಶ್ನೆ ಇದು. ರಮ್ಯಾ ಅವರು ತುಂಬ ಅಲ್ಯೂಮಿನಿ ಕಲೆಕ್ಟ್ ಮಾಡ್ಬಿಟ್ಟಿದ್ದಾರೆ, ತುಂಬ ದುಡ್ಡು ತಗೊಂಡ್ಬಿಟ್ಟಿದ್ದಾರೆ ಅಂತ. ಇಸ್ ಇಟ್ ಟ್ರೂ? ನಾನು 1 ರೂಪಾಯು, ಇನ್ಫ್ಯಾಕ್ಟ್ ನನಗೆ ಬರಬೇಕಾಗಿರೋ ದುಡ್ಡೇ ಬಂದಿಲ್ಲ. ನಾನು ಮಾಡಿರೋ ಕಾರ್ಯಕ್ರಮಗಳ ದುಡ್ಡು ಅವ್ರ ಅಕೌಂಟಿಗೆ ಹೋಗಿ ಬಿದ್ದಿರೋದ್ರಲ್ಲೇ ನಂಗೆ ನನ್ನ ಪಾಲ್ ನನಗೆ ಕೊಟ್ಟಿಲ್ಲ. ವ್ಯಕ್ತಿ ಅವ್ರ ಮನೆಗೆ ಹೋಗ್ತೀನಿ ಅಂತ ಅಂದಾಗ್ಲೋ, ಅದೇನೋ ಮಾಡ್ದಾಗ್ಲೂ ನಾನೇ ಪ್ಯಾಕ್ ಮಾಡಿಕೊಟ್ಟಿದ್ದೀನಿ ಎಲ್ಲದನ್ನು. ಅದರಲ್ಲಿ ಇದು ಏನಂತಾರೆ, ಈ ಟ್ರಾವೆಲ್ ಕಿಟ್ ಬರುತ್ತಲ್ವಾ ಚಿಕ್ಕದು, ಆ ಥರ 2-3 ಟ್ರಾವೆಲ್ ಕಿಟ್ನಲ್ಲಿ ಎಲ್ಲ ದುಡ್ಡನ್ನು ನಾನು, ಕ್ಯಾಶ್ ಆಲ್ಸೋ ಐ ಹ್ಯಾವ್ ಫಿಲ್ಡ್ ಆ್ಯಂಡ್ ಗಿವನ್. ಐ ಹ್ಯಾವ್ ನಾಟ್ ಈವನ್ ಟಚ್ಡ್ 1 ರೂಪಿ ಆಫ್ ಹಿಸ್. ತಗೊಂಡಿಲ್ಲ. ಅಯ್ಯೋ, ಲೆಟ್ ಎನಿಬಡಿ ಪ್ರೂವ್ ಮಾಡಲಿ. ಇನ್ನೊಂದು ಪ್ರಶ್ನೆ ಕೇಳಿ, ಐ ವಾಂಟ್ ಟು ಫಿನಿಶ್ ದಿಸ್ ಟಾಪಿಕ್. ನನಗೆ ಎಲಾಬ್ರೇಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಈ ರೀತಿ ಲೈಫಲ್ಲಿ, ಅಂದರೆ ಸಾರಿ ನಿಮ್ಮನ್ನು ನಾನು ಎಕ್ಸಾಂಪಲ್ ಆಗಿ ಹೇಳ್ತಾ ಇರೋದು, ಇನ್ನೊಂದು ಕ್ಷಮೆ ಇರಲಿ. ಇಲ್ಲ, ಪರವಾಗಿಲ್ಲ. ಈ ರೀತಿ ಯಾಮಾರೋ ಅಥವಾ ಹಣೆ ಬರದಲ್ಲಿ ಬರೆದೋ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಿಸ್ಟೇಕ್ಗಳು, ಈ ರೀತಿ ಒಂದು ರಿಲೇಷನ್ಶಿಪ್ಪಲ್ಲಿ ಮದುವೆ ಅನ್ನೋ ಒಂದು ವರ್ಡಲ್ಲಿ ನಾವೇನು ಹೇಳ್ತೀವಿ, ಈ ಥರ ಆಗೋ ಹೆಣ್ಮಕ್ಳಿಗೆ ನೀವು ಏನೋ 1000 ಜನಕ್ಕೆ ಆಗಿರ್ಬೋದು. ಇವತ್ತು ರಮ್ಯಾ ವಸಿಷ್ಠ ಅಂದ್ರೆ ನಮಗೆ ಬೆಳಕಿಗೆ ಬಂದಿದೆ, ಈ ಥರ 100 ರಮ್ಯಾ ವಸಿಷ್ಠ ಇರ್ತಾರೆ. ಇನ್ಫ್ಯಾಕ್ಟ್ ಈ ಇನ್ಸಿಡೆಂಟ್ ಆದಮೇಲೆ ನನಗೆ ಎಷ್ಟು ಜನ ಫೇಸ್ಬುಕ್ಕಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ರು ಗೊತ್ತಾ? ಆಲ್ ಥ್ಯಾಂಕ್ಸ್ ಟು ಯು, ಅಟ್ಲೀಸ್ಟ್ ನೀವು ವಾಯ್ಸ್ ಮಾಡಿರೋದಕ್ಕೆ ನಮ್ಗೊಂದು ದಾರಿ ಅಂತ ಇದೆ, ನಮ್ಗೊಂದು ಬೆಳಕು ಬಂತು, ಹಾಗೆ ಹೀಗೆ ಏನೇನೋ. ಇವಾಗಲೂ ತುಂಬಾ ಜನ ಬರೀತಾರೆ, ಈ ಥರ ಒಂದು ಇದ್ರಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ, ಏನು ಮಾಡಲಿ. ನಿಮ್ಮ ವಾಯ್ಸು ತುಂಬಾ ಜನ ಗಂಡಸರಿಗೆ ಇಷ್ಟ ಆಗಿಲ್ಲ ಅಂತ ಕಾಣುತ್ತಲ್ಲ? ಅಂದರೆ ನಾನು ಇದನ್ನ ತುಂಬಾ ಕಟುವಾಗಿ ಮಾತಾಡ್ತೀನಿ. ಈ ಇಡೀ ನನ್ನ ನ್ಯಾಯಕ್ಕಾಗಿ ಹೋರಾಟ ಏನು ನಡೀತೋದು, ಅದನ್ನು ತುಂಬ ಜನ, ಅಥವಾ ಅವರನ್ನು ಮೊದಲುಗೊಂಡಂತೆ ಎಲ್ಲರೂ, ಇವಳು ಸೆಕ್ಸ್ಗೋಸ್ಕರ ಇದನ್ನೆಲ್ಲ ಮಾಡಿದಾಳೆ ಅಂತ ನನ್ನನ್ನು ಲೇಬಲ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಆ್ಯಂಡ್ ಈ ಥರ ಒಬ್ಬ ವ್ಯಕ್ತಿ, ಈ ವ್ಯಕ್ತಿಯ ನ್ಯೂನ್ಯತೆಗಳಿದು ಅಂತ ನಾನು ಹೇಳಿದ ತಕ್ಷಣ ಆ ಕ್ಯಾಟಗರಿಗೆ ಬರೋ ಎಲ್ಲ ಗಂಡಸರು ನನಗೆ ವಿರುದ್ಧ ಆಗ್ಬಿಟ್ರು. ರಮ್ಯಾ ವಸಿಷ್ಠ ಅವರ ನೂತನ ಪ್ರಯತ್ನ ವಿಭೂತಿ, ಸಂಗೀತ ಹಾಗೂ ನೃತ್ಯ ರೂಪಕದ ವಿನೂತನ ಕಾರ್ಯಕ್ರಮ.
ಇದೇ ಮಾರ್ಚ್ 27ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ನಡೀತಾ ಇದೆ. ಟಿಕೆಟ್ಗಳಿಗಾಗಿ ಡಿಸ್ಕ್ರಿಪ್ಷನ್ ನಲ್ಲಿರುವ ಬುಕ್ ಮೈ ಶೋವಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿ. ಇದ್ಯಾವುದನ್ನು ನಾನು ಒಂಥರ ಏನಂತಾರೆ ಇದೊಂದು ಸವಾಲು, ನಾನು ಇವ್ರಿಗೆ ಜವಾಬ್ ಕೊಡ್ತೀನಿ ಅಂತ ಮಾಡಿಲ್ಲ. ಇದು ನಿಮ್ಮ ಸರ್ವೈವಲ್ ಅಷ್ಟೇ, ಸವಾಲಲ್ಲ. ನಾನು ಈ ಜಗತ್ತಿಗೆ ಬಂದ್ಬಿಟ್ಟಿದ್ದೀನಿ. ನಾನು ವಾಪಸ್ ನ್ಯಾಚುರಲ್ ಆಗಿ ವಾಪಸ್ ಹೋಗೋ ತನಕ ನಾನೊಂದು ಘನವಾಗಿ ಬದುಕ್ತಾ